ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಸರಣಿ ಮ್ಯಾರೇಜ್ ಆಗಿರೋ ಕಿಲಾಡಿ ಲೇಡಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಮದುವೆ. ಕಿಕ್ಕೇರಿ ಠಾಣೆಯಲ್ಲಿ ಪ್ರಕರಣ ದಾಖಲು. ರಂಜಾನ್ ಹಿನ್ನೆಲೆ ಮುಸ್ಲಿಂ ಬಾಂಧವರಿಗೆ ಆರೋಗ್ಯ ತಪಾಸಣೆ. ತಾಜ್ ಕನ್ವೆನ್ಷನ್ ಹಾಲ್ನಲ್ಲಿ ಡಯಾಬಿಟಿಸ್ ತಪಾಸಣಾ ಶಿಬಿರ. ಧರ್ಮಸ್ಥಳಕ್ಕೆ ತೆರಳುವ ಪಾದಚಾರಿಗಳಿಗೆ ಮಜ್ಜಿಗೆ ವಿತರಣೆ. ಛಾಯಾಗ್ರಾಹಕರ ಸಂಘದ ವತಿಯಿಂದ ಜನಸೇವೆ, ಸಾರ್ವಜನಿಕರ ಶ್ಲಾಘನೆ. ನದಿನಿ ಲೇಔಟ್ನಲ್ಲಿದ್ದಾಳೆ ಎನ್ನಲಾಗುತ್ತಿರುವ ಯುವತಿ ಭೂಮಿಕಾ ವಿರುದ್ಧ ಸರಣಿ ಮದುವೆ ಮತ್ತು ವಂಚನೆ ಆರೋಪ ಕೇಳಿಬಂದಿದೆ. ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ನಿವಾಸಿ ರಘು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ರಘು ಎಂಬ ಯುವಕನಿಗೆ ಫೇಸ್ಬುಕ್ ಮೂಲಕ ಪರಿಚಯವಾದ ಭೂಮಿಕಾ ನಂತರ ಕಾಲ್ ಮತ್ತು ಮೆಸೇಜ್ ಮೂಲಕ ಆತನೊಂದಿಗೆ ಆಪ್ತ ಸಂಪರ್ಕ ಬೆಳೆಸಿಕೊಂಡಿದ್ದಾಳೆ ಎಂದು ಆರೋಪಿಸಲಾಗುತ್ತಿದ್ದು, ಮನೆಯವರ ಒಪ್ಪಿಗೆಯೊಂದಿಗೆ ಸುಮಾರು 2.5 ವರ್ಷಗಳ ಹಿಂದೆ ಇವರಿಬ್ಬರ ಮದುವೆಯಾಗಿದ್ದು ದೂರವಾಗಿದ್ದಾಳೆ ಎಂದು ತಿಳಿದುಬಂದಿದೆ. ಈ ಹಿನ್ನೆಲೆಯಲ್ಲಿ ರಘು ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪತ್ನಿ ಕಾಣೆಯಾಗಿರುವ ಬಗ್ಗೆ ದೂರು ನೀಡಿದ್ದಾನೆ. ಪೊಲೀಸರು ತನಿಖೆ ನಡೆಸಿ ಭೂಮಿಕಾ ಮತ್ತು ಅಜಿತ್ ಎಂಬ ಯುವಕನನ್ನ ಪತ್ತೆ ಹಚ್ಚಿ ಠಾಣೆಗೆ ಕರೆತಂದಿದ್ದಾರೆ. ಈ ವೇಳೆ ನನಗೆ ರಘು ಬೇಡ, ಅಜಿತ್ ಬೇಕು ಎಂದು ಭೂಮಿಕಾ ಹೇಳಿಕೆ ನೀಡಿದ್ದಾಳೆ ಎಂಬ ಮಾಹಿತಿ ದೊರೆತಿದೆ. ಇದಲ್ಲದೆ ಭೂಮಿಕಾ ಈ ಹಿಂದೆ ಇನ್ನೂ 2 ಮದುವೆಯಾಗಿದ್ದಾಳೆ ಎಂಬ ವಿಚಾರ ತನಿಖೆಯಲ್ಲಿ ಹೊರಬಂದಿದೆ ಎಂದು ಹೇಳಲಾಗಿದ್ದು, ರಘು ಆಕೆಯ 3ನೇ ಗಂಡ ಎಂಬ ಸಂಗತಿ ಬೆಳಕಿಗೆ ಬಂದಿದೆ. ಆಕೆಯ ಹಿಂದಿನ ಮದುವೆಗಳ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನಗರದ ತಾಜ್ ಕನ್ವೆನ್ಷನ್ ಹಾಲ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಡಯಾಬಿಟಿಸ್ ಮತ್ತು ರಂಜಾನ್ ಎಂಬ ಘೋಷವಾಕ್ಯದ ಅಡಿಯಲ್ಲಿ ಇಂದು ಶಿಬಿರವನ್ನು ಆಯೋಜಿಸಲಾಗಿದ್ದು, ಶಿಬಿರದಲ್ಲಿ ರಂಜಾನ್ ಉಪವಾಸ ದಿನಗಳಲ್ಲಿ ತಮ್ಮ ಆರೋಗ್ಯ ರಕ್ಷಣೆ ಮತ್ತು ಮಧುಮೇಹ ಬಾರದಂತೆ ಎಚ್ಚರಿಕೆ ವಹಿಸುವ ಕುರಿತು ಮಧುಮೇಹ ತಜ್ಞ ಅಬೀಬ್ ಉರ್ ರೆಹಮಾನ್ ಉಪಯುಕ್ತ ಮಾಹಿತಿ ನೀಡಿದರಲ್ಲದೆ, ಇತ್ತೀಚಿನ ದಿನಗಳಲ್ಲಿ ಮಧುಮೇಹ ಸಾಮಾನ್ಯ ಕಾಯಿಲೆಯಾಗಿದ್ದು ನಿರ್ಲಕ್ಷ್ಯ ಮಾಡಿದರೆ ಅಪಾಯ ಎದುರಿಸಬೇಕಾಗುತ್ತದೆ. ಆದ್ದರಿಂದ ಈ ಕಾಯಿಲೆ ಬಗ್ಗೆ ಎಚ್ಚರಿಕೆ ವಹಿಸುವುದು ಅಗತ್ಯ ಎಂದು ಸಲಹೆ ನೀಡಿದರು. ಡಯಾಬಿಟಿಸ್ ಕಾಯಿಲೆ ಇರೋದ್ರಿಂದ ಭಯಪಟ್ಟನೋ ಇರೋದಿಲ್ಲ ಅಥವಾ ಇರಲೇಬೇಕು ಅಂತ ಹೇಳಿ ತನ್ನ ಹೆಲ್ತ್ಗೆ ಡ್ಯಾಮೇಜ್ ಮಾಡ್ತಾರೆ. ಸೊ ಇವರಿಗೆ ನಾವು ಮೇನ್ ಇವತ್ತು ಪ್ರೋಗ್ರಾಮು ಮಾಡಿರೋದು ಯಾವ ಥರ ಅವರು ನಮ್ಮ ಫಾಸ್ಟಿಂಗ್ ಏನಿದೆ ಆರಾಮಾಗಿ 1 ತಿಂಗಳು ಡಯಾಬಿಟಿಸ್ ಇದ್ದರೂ ಸಹ ಯಾರು ಮಾಡಬಹುದು, ಯಾರು ಮಾಡಲೇಬಾರ್ದು, ಅದು ಎರಡು ನಾವು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಯಾರು ಮಾಡಬಹುದು ಅವರು ಏನೇನು ಪ್ರಿಕಾಷನ್ಸ್ ತಗೋಬೇಕಾಗತ್ತೆ, ಬೆಳಿಗ್ಗೆ ನಾವು ಅರ್ಲಿ ಮಾರ್ನಿಂಗ್ ಸೆಹರಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಏನು ತಿನ್ನಬೇಕು, ಅಥವಾ ಇಫ್ತಾರಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಏನು ತಿನ್ನಬೇಕಾಗತ್ತೆ, ಹೇಗೆ ನಾವು ಕುರಾನ್ ಓದೋ ಟೈಮಲ್ಲಿ ಹೇಗಿರಬೇಕು, ಎಕ್ಸಸೈಸ್ ಮಾಡ್ತೀವಿ ನಾವು ಯೂಶ್ವಲಿ ಡಯಾಬಿಟಿಕ್ ಪೇಷಂಟ್ಸು. ಆದರೆ ಏನಿರುತ್ತೆ ರಂಜಾನ್ ಟೈಮಲ್ಲಿ ನಮಾಜು ನಾವು ತುಂಬ ಜಾಸ್ತಿ ಇರುತ್ತೆ, ಹೇಗೆ ಫಾಸ್ಟಿಂಗ್ ಮಾಡ್ತೀವಿ, ನೈಟ್ ಟೈಮು ತರಾವಿ ಮಾಡೋದು ಇರುತ್ತೆ, ಅದನ್ನು ಸಹ ನಾವು. ಶಿಬಿರದಲ್ಲಿ ನೂರಾರು ಸಂಖ್ಯೆಯಲ್ಲಿ ಮುಸಲ್ಮಾನ್ ಮುಖಂಡರು ಭಾಗವಹಿಸಿ ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡರು. ಧರ್ಮಸ್ಥಳಕ್ಕೆ ತೆರಳುತ್ತಿರುವ ಪಾದಚಾರಿಗಳಿಗೆ ಮಜ್ಜಿಗೆ ಪಾನಕ ವಿತರಿಸಲಾಯಿತು. ಬೇಲೂರು ತಾಲೂಕು ವೃತ್ತನಿರತ ಛಾಯಾಗ್ರಾಹಕರ ಸಂಘದ ವತಿಯಿಂದ ಇಲ್ಲಿನ ಹಡ್ರೇಕರ್ ವೃತ್ತದಲ್ಲಿ ಮಜ್ಜಿಗೆ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಛಾಯಾಗ್ರಾಹಕರ ಸಂಘದ ಜಿಲ್ಲಾ ಘಟಕದ ಕಾರ್ಯದರ್ಶಿ ಮಲ್ಲೇಶ್ ಮಾತನಾಡಿ, ತಾಲೂಕು ಛಾಯಾಗ್ರಾಹಕರ ಸಂಘವು ಅನೇಕ ಸಾಮಾಜಿಕ ಕೆಲಸಗಳನ್ನು ಕೈಗೊಳ್ಳುತ್ತಾ ಕಳೆದ 15 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ. ಬಿಸಿಲು ಚಳಿ ಎನ್ನದೇ ಧರ್ಮಸ್ಥಳಕ್ಕೆ ಕಾಲ್ನಡಿಗೆಯಲ್ಲಿ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಸಾಗುತ್ತಿರುವ ಭಕ್ತರ ದಣಿವು ನಿವಾರಿಸುವ ಪ್ರಯತ್ನವಾಗಿ ಮಜ್ಜಿಗೆ ಪಾನಕ ವಿತರಿಸಲಾಗುತ್ತಿದೆ ಎಂದರು. ಬೇಲೂರು ತಾಲೂಕು ವೃತ್ತಿನಿರತ ಛಾಯಾಗ್ರಾಹಕರ ಸಂಘವು ಕಳೆದ 15 ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದು, ಇದು ತಮ್ಮ ಒಂದು ವೃತ್ತಿಯಲ್ಲಿ ಛಾಯಾಗ್ರಾಹಕರು ನಿರತರಾಗಿರುವುದರ ಜೊತೆಗೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ. ಈ ನಿಟ್ಟಿನಲ್ಲಿ ಗಿಡಮರಗಳನ್ನು ಬೆಳೆಸುವುದರ ಜೊತೆಗೆ ಸಾಕಷ್ಟು ಜಾತ್ರಾ ಸಮಯದಲ್ಲಿ ಪಾನಕ ಮಜ್ಜಿಗೆ ವಿತರಣೆಗಳನ್ನು ಮಾಡಿದ್ದೀವಿ. ಈಗ ಏನು ಒಂದು ಪಾದಯಾತ್ರಿಗಳು ಧರ್ಮಸ್ಥಳಕ್ಕೆ ತೆರಳುತ್ತಿರುವಂಥ ಪಾದಯಾತ್ರಿಗಳಿಗೆ ಈ ದಿನ ಮಜ್ಜಿಗೆ ಮತ್ತು ಪಾನಕವನ್ನು ವಿತರಣೆ ಮಾಡುತ್ತಿದ್ದೇವೆ. ಏನು ಪಾದಯಾತ್ರಿಗಳು ಅವರ ಒಂದು ಭಕ್ತಿ ಪರಾಮರ್ಶೆಯಲ್ಲಿ ಅವರು ಮಗ್ನರಾಗಿ ಒಂದು ಪಾದಯಾತ್ರೆಯಲ್ಲಿ ತೆರಳುತ್ತಿದ್ದಾರೆ. ಅವರು ಬಿಸಿಲಿರ್ತಾರೆ, ಅವರಿಗೆ ಒಂದು ಬಾಯಾರಿಕೆಯನ್ನು ನಿಲ್ಲಿಸೋಕ್ಕೋಸ್ಕರ ಈ ಒಂದು ಪಾನಕ ಮಜ್ಜಿಗೆಯನ್ನು ವಿತರಣೆ ಮಾಡ್ತಿದ್ದೇವೆ. ಈ ಏನು ಒಂದು ಮುಂದಿನ ವರ್ಷದಿಂದಲೂ ಕೂಡ ಇನ್ನೂ ಒಂದು ದೊಡ್ಡ ಹಂತದಲ್ಲಿ ಒಂದು ಈ ಪಾದಯಾತ್ರಿಗಳಿಗೆ ವಿತರಣೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಸಂಘದಿಂದ ಎಲ್ಲರೂ ಕೂಡ ಇದು ಮಾಡಿದ್ದಾರೆ. ಈ ಒಂದು ಎಲ್ಲ ಶಿವರಾತ್ರಿ ಪ್ರಯುಕ್ತ ಧರ್ಮಸ್ಥಳಕ್ಕೆ ತೆರಳುತ್ತಿರ್ತಂಥ ಎಲ್ಲ ಪಾದಯಾತ್ರಿಗಳಿಗೆ ಭಗವಂತನ ಆಶೀರ್ವಾದ ದೊರೆಯಲಿ ಎಂದು ಕೇಳಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ತಾಲೂಕು ಸಂಘದ ಮಾಜಿ ಅಧ್ಯಕ್ಷರಾದ ಎಬಿ ಪ್ರಕಾಶ್, ಹಗರೆ ಚಂದ್ರಶೇಖರ್, ರಾಘವೇಂದ್ರ ಹೊಳ್ಳ, ಪ್ರಧಾನ ಕಾರ್ಯದರ್ಶಿ ಎಚ್ ಜೆ ಸಂದೀಪ್, ಸಹ ಕಾರ್ಯದರ್ಶಿ ಅಶ್ವಥ್, ಖಜಾಂಚಿ ನವೀನ್ ಇತರರು ಹಾಜರಿದ್ದರು.
ಪುಲ್ವಾಮಾ ದಾಳಿಯಿಂದ ಹುತಾತ್ಮರಾದ ಸಿಆರ್ಪಿಎಫ್ನ 44 ಯೋಧರಿಗೆ ಶ್ರದ್ಧಾಂಜಲಿಯನ್ನ ಇದೇ ಫೆಬ್ರವರಿ 14ರಂದು ಹಮ್ಮಿಕೊಂಡಿದ್ದೇವೆ ಎಂದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಬಾಂಬ್ ದಾಳಿಯಿಂದ 100 ಯೋಧರು ಮಡಿದಿದ್ದಾರೆ. ದಾಳಿಯ ವೇಳೆ ವಾಹನದಲ್ಲಿದ್ದ 44 ಕೇಂದ್ರ ಮೀಸಲು ಪೊಲೀಸ್ ಪಡೆಯ ಯೋಧರು ಹುತಾತ್ಮರಾಗಿದ್ದಾರೆ. ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಹಾಗೂ ನಮ್ಮ ಅರಸೇನಾ ಪಡೆಯ ಯೋಧರ ಭವನವು ಉದ್ಘಾಟನೆಯಾಗಿ 1 ವರ್ಷ ತುಂಬಿರುವ ಕಾರಣ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಗಡಿಯಲ್ಲಿ ಮತ್ತೆ ಆಂತರಿಕ ಸುರಕ್ಷೆಯಲ್ಲಿ ಮತ್ತೆ ಏನು ಗುಡಗಾಡಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ 2019 ಫೆಬ್ರವರಿಯಂದು ನಮ್ಮ CRPFನ 44 ಯೋಧರು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಪುಲ್ವಾಮಾ ಜಿಲ್ಲೆಯಲ್ಲಿ ಹುತಾತ್ಮರಾಗಿರುತ್ತಾರೆ. ಅವರಿಗೆ ಶ್ರದ್ಧಾಂಜಲಿಯನ್ನು ಸಲುವಾಗಿ ನಾವು ಈ ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ದೇವೆ ಮತ್ತು ನಮ್ಮ ಅರಸೇನಾ ಪಡೆ ಬಿಲ್ಡಿಂಗ್ ಓಪನ್ ಆಗಿ 1 ವರ್ಷ ಆಯಿತು. ಹೋದ ವರ್ಷ ಇದೇ ದಿನದಲ್ಲಿ ಇಲ್ಲೇ ಪ್ರೆಸ್ ಮೀಟ್ ಮಾಡಿದ್ದು 1 ವರ್ಷ ಆಯಿತು. ಒಂದು ಸಂತೋಷದ ವಿಷಯ ಅಂದರೆ ಉದ್ಘಾಟನೆ ಮಾಡಿದ್ದು, ಒಂದು ದುಃಖದ ವಿಷಯ ಅಂದರೆ ನಾವು 44 ಯೋಧರನ್ನು ಕಳೆದು 7 ವರ್ಷ ಆಯಿತು ಇವತ್ತಿಗೆ. ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋಸ್ಕರವಾಗಿ ಸುದ್ದಿಗೋಷ್ಠಿಯಲ್ಲಿ ಎಂಜಿ ರಮೇಶ್, ನಾರಾಯಣಪ್ಪ, ನಾಗಪ್ಪ, ಎಚ್ ಕುಮಾರ್, ವಿಜಯ್ ಕುಮಾರ್ ಹಾಜರಿದ್ದರು. ಫೆಬ್ರವರಿ 13ರಂದು ಜಿಲ್ಲೆಗೆ ರಾಜ್ಯದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಆಗಮಿಸಲಿದ್ದಾರೆ ಎಂದು ಸಂಘಟನೆಯ ವಿಜಯ್ ಕುಮಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಇಂದು ಮಾತನಾಡಿದ ಅವರು, ಫೆಬ್ರವರಿ 13ರಂದು ಹೋಟೆಲ್ ಪಾಲಿಕೆಯಲ್ಲಿ ಸಚಿವರು ಕಾರ್ಯಕ್ರಮಕ್ಕೆ ಆಗಮಿಸಿ ಮಾದಿಗ ಸಭಾ ಸಂಘಕ್ಕೆ ಹಸಿರು ನಿಶಾನೆ ತೋರಿಸಿ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. ಸಮುದಾಯದ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮಾದರ ಮಹಾಸಭಾದ ಮಂಜುನಾಥ್ ಹೊಣಗೇರಿ ಆಗಮಿಸಲಿದ್ದು, ಜಿಲ್ಲೆಯಲ್ಲಿ ಅಧಿಕೃತವಾಗಿ ನೌಕರರ ಸಂಘದ ಉದ್ಘಾಟನೆ ಇದೆ ಎಂದು ತಿಳಿಸಿದರು. ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂಥ ಕೆಎಚ್ ಮುನಿಯಪ್ಪನವರು ಸದರಿ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಅವರು ಕರ್ನಾಟಕ ಮಾದಾರ ಮಹಾಸಭಾದ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ. ಬರ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಕರ್ನಾಟಕ ಮಾದಾರ ಮಹಾಸಭಾದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಅಧಿಕೃತವಾಗಿ ಹಸಿರು ನಿಶಾನೆಯನ್ನು ತೋರಿ ಚಾಲನೆ ಕೊಡಲಿಕ್ಕೆ ಬರ್ತಾಯಿದ್ದಾರೆ. ಅದರ ಜೊತೆಗೆ ಸಮುದಾಯದ ಸಂಘಟಕರು, ಸಮುದಾಯದ ಜನಪ್ರತಿನಿಧಿಗಳು, ಸಮುದಾಯದ ಹೋರಾಟಗಾರರು, ಸಮುದಾಯದ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು ನಿವೃತ್ತ ನೌಕರರು ಮತ್ತು ವಿದ್ಯಾರ್ಥಿಗಳ ಜೊತೆ ಒಂದು ಸಂವಾದವನ್ನು ಮಾಡಲಿಕ್ಕೆ ಬರ್ತಾಯಿದ್ದಾರೆ. ಅದ್ರ ಜೊತೆಯಲ್ಲಿ ಮಂಜುನಾಥ್ ಓಣಿಕೇರಿ ಅಂತ ಕರ್ನಾಟಕ ಮಾದಾರ ಮಹಾಸಭಾದ ಕರ್ನಾಟಕ ರಾಜ್ಯದ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಅವರು ಕೂಡ ಬರ್ತಾಯಿದ್ದಾರೆ. ಆ ದಿನ ಹಾಸನ ಜಿಲ್ಲೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕೆಂಚಪ್ಪ, ಕುಮಾರಸ್ವಾಮಿ, ಸತೀಶ್ ಹಾಜರಿದ್ದರು. ಇದೇ ಫೆಬ್ರವರಿ 12ರಂದು ಆರೋಗ್ಯ ಹಕ್ಕಿನ ಜಾಥಾ ಏರ್ಪಡಿಸಲಾಗಿದೆ ಎಂದು ಕೃತಿಕಾ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಆರೋಗ್ಯ ಎಂಬುದು ನಮ್ಮ ಮೂಲಭೂತ ಹಕ್ಕಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಗುಣಮಟ್ಟವಾದ ಚಿಕಿತ್ಸೆ ದೊರೆಯುತ್ತಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಔಷಧಿಗಳನ್ನು ಹೊರಗೆ ತರಲು ಬರೆಯುತ್ತಾರೆ. ಯಾವುದೇ ಪರೀಕ್ಷೆಗಳನ್ನು ಮಾಡಿಸಬೇಕಾದರೂ ಖಾಸಗಿ ಆಸ್ಪತ್ರೆಗಳಿಗೆ ಕಳಿಸುತ್ತಾರೆ. ಬಡವರ ರಕ್ತ ಹೀರುತ್ತಿದ್ದಾರೆ. ಇದಂದೇ ನಿಲ್ಲಬೇಕು. ಇದನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ನಿಲ್ಲಿಸಬೇಕು. ಇದರ ಬಗ್ಗೆ ಗಮನ ಹರಿಸಬೇಕು. ಜಾತಿ ಲಿಂಗ ಆಧಾರಿತವಾಗಿ ಚಿಕಿತ್ಸೆ ನೀಡುವುದನ್ನು ನಿಲ್ಲಿಸಬೇಕು. ಇತ್ತೀಚೆಗೆ ಚಿಕಿತ್ಸೆ ಫಲಕಾರಿಯಾಗಿದೆ. ಬಾಣಂತಿಯರು ಸೇರಿದಂತೆ ಅನೇಕರು ಸಾಯುತ್ತಿದ್ದಾರೆ ಎಂದು ತಿಳಿಸಿದರು. ಕಳಿಸ್ಕೊಡ್ತಾರೆ. ಈ ಥರ ಒಂದು ಸಮಸ್ಯೆಗಳು ತುಂಬ ಕಾಡ್ತಾ ಇದ್ದಾವೆ. ಆರ್ಥಿಕವಾಗಿ ಪ್ರಬಲವಾಗಿಲ್ಲದೆ ಅಂಥ ಸಮುದಾಯಗಳು ಎಲ್ಲೋಗಿ ತೋರಿಸ್ಕೋಬೇಕು ಅನ್ನೋದೇ ನಮ್ಮ ಒಂದು ಮೇನ್ ಇಂಟೆನ್ಷನ್ ಆಗಿದೆ. ಸೊ ಇವಾಗ ಬಡವರಾಗಿರ್ಬೋದು, ಶ್ರೀಮಂತರಿಗೆ ಎಲ್ಲೋ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಬಂದು ಅವ್ರಿಗೆ ಒಂಥರ ಟ್ರೀಟ್ಮೆಂಟ್ ಮಾಡೋದು, ಜಾತಿ ಲಿಂಗ ಆಧಾರಿತವಾಗಿ ಟ್ರೀಟ್ಮೆಂಟ್ಗಳನ್ನ ಮಾಡೋದು, ಇದೆಲ್ಲ ನಿಲ್ಲಿಸಬೇಕು ಅಂತ ನಮ್ಮದು ಒಂದು ಇದಾಗಿದೆ. ಮತ್ತು ಗುಣಮಟ್ಟ ಚಿಕಿತ್ಸೆ ಸಿಗಬೇಕು. ತುಂಬ ನಾವು ನೋಡ್ತಾ ಇದ್ದೀವಿ, ಈಗಾಗಲೇ ನಾವು ಮೀಡಿಯಾದಲ್ಲಾಗಿರ್ಬೋದು ಪ್ರತ್ಯಕ್ಷವಾಗಿ ಕೆಲವೊಂದು ಕೇಸಸ್ನ ನಾವು ನೋಡ್ತಾ ಇದ್ದೀವಿ. ಚಿಕಿತ್ಸೆ ಫಲಕಾರಿ ಆಗದೆ ಸಾಯ್ತಾ ಇದ್ದಾರೆ, ಸಾವನ್ನಪ್ತಾ ಇದ್ದಾರೆ. ಬಾಣಂತಿಯರು, ಪ್ರೆಗ್ನೆನ್ಸಿ ಲೇಡಿಗಳು, ಈ ಥರ ತುಂಬ ಸಮಸ್ಯೆಗಳು ಆಗ್ತಾ ಇದ್ದಾವೆ. ಆದರೆ ಯಾಕೆ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಂತರ ಮಾತನಾಡಿದ ಮೇರಿ ಜೋಸೆಫ್, ಜಿಲ್ಲೆಯ ಒಂದು ಆಸ್ಪತ್ರೆಯಲ್ಲಿಯೂ ರೋಗಿಗಳ ಮಲಮೂತ್ರದ ಮಾಲಿನ್ಯ ಪರಿಷ್ಕರಣಾ ಘಟಕ ಇಲ್ಲ. ಜಿಲ್ಲಾಡಳಿತ ಇದರ ಬಗ್ಗೆ ಗಮನ ಹರಿಸಬೇಕು. ನಮ್ಮ ದೇಶದಲ್ಲಿ ಇಂದಿಗೂ ಆರೋಗ್ಯ ಶಿಕ್ಷಣದ ಹಕ್ಕನ್ನ ಮೂಲಭೂತ ಹಕ್ಕಾಗಿ ಮಾಡಿಲ್ಲ. ಇನ್ನು ಮೇಲಾದರೂ ಸರ್ಕಾರ ಮೂಲಭೂತ ಹಕ್ಕಾಗಿ ಮಾಡಬೇಕು ಎಂದರು. ವೇಸ್ಟೇಜು, ಬ್ಯಾಂಡೇಜು, ಸೂಜಿ, ಇವು ವೇಸ್ಟ್ ಬರುತ್ತಲ್ಲ, ಅದನ್ನ ಯಾರೋ ಒಬ್ಬ ಕಿರಣ ಅಂತ ಕಾಂಟ್ರಾಕ್ಟ್ ತೊಗೊಂಡಿದ್ದಾನೆ ಕೋಟಿಗಟ್ಟಲಿಗೆ.
ನಾವು ಹೇಳ್ತಾರೆ ಅಂದರೆ ರೋಗಿಯ ಮಲಮೂತ್ರ ಇದೆಯಲ್ಲ ನೇರವಾಗಿ ಡ್ರೈನೇಜಿಗೆ ಸ್ಪ್ರೆಡ್ ಮಾಡಬಾರ್ದು, ಅದು ಇಡೀ ನಮ್ಮ ಪರಿಸರ ಮಾಡುತ್ತೆ. ಅದು ನೀವು ಏನು ಮಾಡೋರು ಅಂದರೆ ಎಲ್ಲ ಹಾಸ್ಪಿಟ್ಲ್ಗಳು ಅದಕ್ಕೆ ಪರಿಷ್ಕರಣೆ ಘಟಕ ಅಂತ ಇರಬೇಕು. ಅದು ಒಂದೊಂದು ಟ್ಯಾಂಕ್ ಅದು ಬಂದು ಫಿಲ್ಟ್ರ್ ಮಾಡೋಕ್ಕೇ 50 ಲಕ್ಷ 60 ಲಕ್ಷ ಬಂಡವಾಳ ಹಾಕ್ಬೇಕು ಅವರು. ಇಲ್ಲಾಂದರೆ 30-40 ಅಡಿ ಜಾಗದಲ್ಲಿ ಅದನ್ನ 4 ಹಂತದಲ್ಲಿ ಅದನ್ನ ಪರಿಷ್ಕರಣೆ ಮಾಡಿ ಕೊನೆಗೆ ಅದನ್ನ ಡ್ರೈನೇಜಿಗೆ ಬಿಡಬೇಕು. ಯಾವ ಹಾಸ್ಪಿಟ್ಲಿಂದ 1-2 ಹಾಸ್ಪಿಟ್ಲಿಗೆ ಚೆಕ್ ಮಾಡ್ಕೊಂಡು ಸರ್. ಇವತ್ತು DC ಮೀಟಿಂಗಲ್ಲಿ ಇದೆ, ಇವತ್ತು ಮಧ್ಯಾಹ್ನ 3 ಗಂಟೆಗೆ ಅದನ್ನೇ ಹೇಳ್ತಿದ್ದೆ. ಈಗ ಇದು ಮಿಷನ್ ಆಸ್ಪತ್ರೆಯಲ್ಲಿ ಇವ್ರದ್ದೆಲ್ಲ ನ್ಯೂಸ್ ಆದಮೇಲೆ ಈಗ ಅವರೆಲ್ಲರೂ ಪ್ಲ್ಯಾಂಟಿಗೆಲ್ಲ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಪೇಂಟಿಂಗ್ ಎಲ್ಲ ಆಗ್ತಿದ್ದಾವೆ, ಎಲ್ಲ ಮಾಡ್ತಿದ್ದಾವೆ. ಮತ್ತು ನರ್ಸ್ಗಳು ಕ್ವಾಲಿಫೈಡ್ ನರ್ಸ್ಗಳಿಲ್ಲ, ಫೇಲ್. ಸುದ್ದಿಗೋಷ್ಠಿಯಲ್ಲಿ ಮಹೇಶ್, ನಿರಂಜನ್, ಮಾರತಮ್ಮ, ಮಂಜುನಾಥ್ ಹಾಜರಿದ್ದರು. ಅಧಿಕಾರ ಸಿಕ್ಕಿದಾಗ ಸಾಧ್ಯವಾದಷ್ಟು ಜನಪರ ಕಾರ್ಯಗಳನ್ನು ಜನಪ್ರತಿನಿಧಿಗಳು ಮಾಡಬೇಕು ಎಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದ್ದಾರೆ. ತಾಲೂಕಿನ ಬಿಲ್ಡಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡನಾಗರ ಮುಖ್ಯ ರಸ್ತೆಯಿಂದ ಬೈಕೆರೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸುಮಾರು 1825 ಮೀಟರ್ ಉದ್ದದ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಅಧಿಕಾರ ಇದ್ದಾಗ ಜನರಿಗೆ ಉಪಯೋಗವಾಗುವ ಅಭಿವೃದ್ಧಿ ಕಾರ್ಯಗಳಿಗೆ ಆದ್ಯತೆ ನೀಡಬೇಕು ಎಂದು ಹೇಳಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಮನ್ವಯಾಧಿಕಾರಿಯಾಗಿ ಹಾಗೂ ವಿವಿಧ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದ ದಿವಂಗತ ಬೈಕೆರೆ ನಾಗೇಶ್ ಅವರ ಸ್ಮರಣಾರ್ಥವಾಗಿ ಈ ರಸ್ತೆ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಎಲ್ಲ ಬೈಕೆರೆ ಭಾಗದ ಗ್ರಾಮಸ್ಥರೇ, ಇಡೀ ಸಕಲೇಶ್ಪುರ ಜನತೆಗೆ ಬೈಕೆರೆ ಅಂದ ತಕ್ಷಣ ಒಂದು ಹೆಸರು ನೆನಪಾಗುತ್ತೆ, ನಾಗೇಶಣ್ಣ ಅಂಥೇಳಿ. ಅವರು ಹೆಸರಿನ ಜೊತೆಗೆ ಊರಿನ ಹೆಸರು ಇಟ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದರೆ, ಯಾವುದೇ ವ್ಯಕ್ತಿ ಯಾವುದೇ ಹಂತಕ್ಕೆ ಬೆಳೆದರೂ ಕೂಡ ನಾನು ಹುಟ್ಟಿರ್ತಕ್ಕಂಥ ಊರನ್ನು ಮರಿಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಬೈಕೆರೆ ನಾಗೇಶ್ ಅಂಥೇಳಿ ಹೆಸರನ್ನ ಇಟ್ಕೊಂಡು ದೆಹಲಿ ಪ್ರತಿನಿಧಿಯಾಗಿ ಸರ್ಕಾರಿ ಕೆಲಸಗಳಲ್ಲಿ ಹಲವಾರು ವರ್ಷ ಸೇವೆಯನ್ನು ಸಲ್ಲಿಸಿ, ಅದರ ಜೊತೆಗೆ ಬೈಕೆರೆ ಗ್ರಾಮವನ್ನು ಕೂಡ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಬೇಕು ಅಂಥೇಳಿ ಅವರ ಅಧಿಕಾರ ಅವಧಿಯಲ್ಲಿ ಅವಿರತ ಶ್ರಮವನ್ನು ಪಟ್ಟು ನಿಜವಾಗ್ಲೂ ಕೂಡ ಬೈಕೆರೆ ಗ್ರಾಮನ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಿದ್ದಾರೆ. ಅವ್ರು ನೆನೆಸ್ಕೊಳ್ಳೇಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಬೈಕೆರೆ ನಾಗೇಶನಿಗೆ ಇದು ಒಂದು ರೋಡ್ ಆಗಬೇಕು ಅಂತೇಳಿ ಅವ್ರದ್ದು ಒಂದು ಕನಸಿತ್ತು, ಆಯಿತಾ. ಅದೇನೋ ಪಾಪ ಅವ್ರು ಇರ್ತಕ್ಕಂಥ ಸಂದರ್ಭದಲ್ಲಿ ಆಗಬೇಕಾಗಿತ್ತು. ಆದರೆ ನನ್ನ ಪುಣ್ಯ, ಅವ್ರು ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಶಾಸಕನಾಗಿ ಅವ್ರ ಜೊತೆ ಇದ್ದು ನನಗೂ ಒಂಥರ ಪುಣ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಈ ರಸ್ತೆ ಹಲವಾರು ವರ್ಷಗಳ ಕನಸು. ಇದನ್ನು ಎತ್ತಿನೊಳೆ ಯೋಜನೆಯಲ್ಲಿ ಈ ಅನುದಾನವನ್ನು ತರಲಿಕ್ಕೆ ಯಶಸ್ವಿಯಾಗಿದ್ದೀವಿ. ಏಕೆ ಅಂತೇಳಿದರೆ, ನಾನು ಶಾಸಕನಾಗಿ ಮೊದಲು ಹೋದಂಥ ಸಂದರ್ಭದಲ್ಲಿ ಎತ್ತಿನೊಳೆ ವಿಚಾರಕ್ಕೆ ಅನುದಾನನೇ ಕೊಡಲ್ಲ ಅಂತಕ್ಕಂಥ ಮಾತುಗಳು. ಕಾರ್ಯಕ್ರಮದಲ್ಲಿ ಸುಗುಣ ನಾಗೇಶ್, ಸೋಮಶೇಖರ್, ಪ್ರಮೋದ್, ಬಿಜೆಪಿ ಸೋಮಶೇಖರ್, ನಿಖಿಲ್ ಹಲಸುಲಿಗೆ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸತ್ಯಗಾಲ ಗ್ರಾಮದ ಈಶ್ವರ ದೇವಸ್ಥಾನದ ಪ್ರತಿಷ್ಠಾಪನೆ ಹಾಗೂ ಲೋಕಾರ್ಪಣೆಗೆ ಸಕಲ ಸಿದ್ಧತೆ ಮಾಡಲಾಗಿದೆ ಎಂದು ನಿರ್ದೇಶಕರು ಹಾಗೂ ಉದ್ಯಮಿ ವಿಷ್ಣು ಶ್ರೀವತ್ಸ ತಿಳಿಸಿದರು. ಈ ಕುರಿತು ಮಾತನಾಡಿದ ಅವರು, ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ಯಗಾಲ ಗ್ರಾಮದ ಕಾವೇರಿ ಸಮೀಪವಿರುವ ಈಶ್ವರ ದೇವಸ್ಥಾನ ಸಾವಿರಾರು ವರ್ಷದ ಇತಿಹಾಸವಿದ್ದು ತುಂಬಾ ಹಳೆಯ ದೇವಸ್ಥಾನ ಇದಾಗಿದ್ದು ಭಕ್ತಾದಿಗಳಿಗೆ ದೇವರ ದರ್ಶನ ಪಡೆಯಲು ಅವಕಾಶ ಇರಲಿಲ್ಲ. ಬರುವ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ಟು ಮುಂಬರುವ ಶ್ರೀ ಶಿವರಾತ್ರಿ ಹಬ್ಬದ ದಿನದಂದು ಬ್ರಹ್ಮ ವಿಷ್ಣು ಮಹೇಶ್ವರ ನೆಲೆಸಿರುವ ಈ ದೇವಸ್ಥಾನ ಲೋಕಾರ್ಪಣೆಗೆ ಸಿದ್ಧತೆ ನಡೆಸಲಾಗಿದೆ ಎಂದರು. ದಕ್ಷಿಣ ಗಯಾ ಕ್ಷೇತ್ರ ಸತ್ಯಗಾಲ, ನಾವು ಸಾಮಾನ್ಯ ನಮ್ಮ ತಂದೆಯವರು ಪೂಜೆ ಮಾಡ್ತಾಯಿದ್ರು, ಇಲ್ಲಿ ನಾವು ಪೂಜೆ ಮಾಡ್ತಾಯಿದ್ವಿ. ಅಂದರೆ ಎಲ್ಲ ಶಿಥಿಲಗೊಂಡ್ಬಿಟ್ಟಿತ್ತು, ಬಹಳ ಒಳಗಡೆ ಹೋಗೋಕ್ಕೆ ಎಲ್ಲ ಸುರಿತಾ ಇತ್ತು, ಬಹಳ ಕಷ್ಟವಾಗಿತ್ತು. ಸತ್ಯಗಾಲ ಅಂತಂದರೆ ಈಶ್ವರ, ಕಾಶಿ ವಿಶ್ವೇಶ್ವರ, ವಿಶಾಲಾಕ್ಷಿ ಅಮ್ಮನವರು ಅಂದರೆ ಭಾಳ ಪ್ರವೃದ್ಧಮಾನ. ಯಾವಾಗಲೂ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನನೂ ಇರತಕ್ಕಂಥ ಜಾಗ. ಸತ್ಯ ಕಾಶಿ ವಿಶ್ವೇಶ್ವರ, ಮತ್ತು ಇವರು ಕಡೆಗದ್ದೆ ಬ್ರಹ್ಮೇಶ್ವರ, ಮತ್ತು ಇವರು ವಿಷ್ಣು ಪರಮಾತ್ಮ 3 ಜನರು ಸಹ ಆವಾಗ ಯೋಚನೆ ಮಾಡಿದ್ವಿ. ನಾವೆಲ್ಲ ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಕುಟುಂಬ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ಆಮೇಲೆ ಯೋಚನೆ ಮಾಡಿದ್ವಿ, ಇಲ್ಲ ನಾವು ಬರೋಕ್ಕೆ ಶುರು ಮಾಡೋಣ. ನಾವು ಬರೋಕ್ಕೆ ಶುರು ಮಾಡಿದ್ಮೇಲೆ ಇನ್ನೂ ಒಂದು ಸ್ವಲ್ಪ ನಮ್ಗೆ ಅರ್ಥ ಆಗುತ್ತೆ ಏನು. ಆವಾಗ ಆ ಭಾವನೆಗಳು ಇನ್ಕ್ರೀಸ್ ಆಗ್ತಾ ಬಂತು. ಆವಾಗ ಡಿಸೈಡ್ ಮಾಡಿದ್ವಿ, ಇಲ್ಲ ನಾವೇನೋ ಒಂದು ಮಾಡಲೇಬೇಕು. ಆಮೇಲೆ ಒಂದು ಡೇಟು ಒಂದು ಟೈಮ್ ಇಟ್ಕೊಂಡು ನಾವು ಮಾಡಿದ್ರೆ ಅವಾಗ ನಾವು ಆ ಪೂರ್ತಿ ಏನೇನು ನಾವು ಕಾರ್ಯ ಮಾಡ್ಬೋದು ಆವಾಗ ಆ ಟೈಮ್ ಒಳಗಡೆ ನಾವು ಮಾಡಿಬಿಟ್ಟು ಅಟ್ಲೀಸ್ಟ್ ಒಂದು ಲೆವೆಲಿಗೆ ತೊಗೊಂಬರ್ಬೋದು ಅಂತ ನಮ್ಮ ಇಚ್ಛೆ ಇತ್ತು. ಸೊ ಇವಾಗ ಅದೆಲ್ಲ ಶುರು ಮಾಡಿಕೊಂಡು ಆಲ್ಮೋಸ್ಟ್ ಒಂದು ಎಂಡಿಗೆ ಬರ್ತಾ ಇದೆ. ಇವಾಗ ನೀವು ನೋಡ್ಬೋದು. ಈ ಸಂದರ್ಭದಲ್ಲಿ ಈಶ್ವರ ದೇವಸ್ಥಾನದ ಅರ್ಚಕರುಗಳಾದ ಚಂದ್ರಪ್ಪ, ಶಿವಕುಮಾರಪ್ಪ ಮತ್ತಿತರರು ಹಾಜರಿದ್ದರು. ಶ್ರೀ ಕೆಂಪಮ್ಮ ದೇವಿ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ಇದೇ ತಿಂಗಳು ನಡೆಯಲಿದೆ ಎಂದು ರಮೇಶ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಹೊದಲೂರು ಗ್ರಾಮದ ಆರಾಧ್ಯ ದೈವ ಜಾತ್ರೆಯು ಫೆಬ್ರವರಿ ತಿಂಗಳ ವಿಶೇಷ ಜಾತ್ರಾ ಮಹೋತ್ಸವವಾಗಿದ್ದು, ಇದು ಇತಿಹಾಸ ಪ್ರಸಿದ್ಧವಾಗಿರುವುದಲ್ಲದೆ ಹೊದಲೂರಮ್ಮ ಜಾತ್ರೆ ಎಂದೇ ಖ್ಯಾತಿ ಪಡೆದಿದೆ. ಈ ಜಾತ್ರಾ ಮಹೋತ್ಸವದಲ್ಲಿ ರಾತ್ರಿ ಮೆರವಣಿಗೆ, ಸೋಮನ ಕುಣಿತ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಇಡೀ ರಾತ್ರಿ ಎಲ್ಲಾ ದೇವರ ಉತ್ಸವ ನಡೆಯಲಿದೆ ಎಂದರು. ಫೆಬ್ರವರಿ ತಿಂಗಳಲ್ಲಿ ಕೆಂಪಮ್ಮ ಜಾತ್ರೆ ಅತಿ ವಿಜೃಂಭಣೆಯಿಂದ, ಶ್ರದ್ಧಾಭಾವದೊಂದಿಗೆ ಬಹಳ ವಿಜೃಂಭಣೆಯಿಂದ ಯಾವುದೇ ಒಂದು
ಇತಿಹಾಸ ಬರೆದಂಗೆ ಯಾವುದೇ ಜಾತಿ ಧರ್ಮ ಭೇದವಿದೆ ಸಾಮರಸ್ಯದೊಂದಿಗೆ ಭಕ್ತಿ ಭಾವದೊಂದಿಗೆ ಪ್ರತಿ ವರ್ಷವೂ ಫೆಬ್ರವರಿ ಒಳಗೆ ಒಂದು ವಿಶೇಷವಾಗಿ ನಾವು ಈ ಜಾತ್ರೆ ವೈಶಿಷ್ಟ್ಯ ಏನಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ತೊಂದರೆ ಆಗದಂಗೆ ಕೋವಿಡ್ ಕಾರ್ಡ್. ಗುಬ್ಬಿ ತಾಲೂಕಿನ ತ್ಯಾಗಟೂರು ಗ್ರಾಮದ ಶ್ರೀ ಅರಕೇಶ್ವರ ಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವ 2 ದಿನಗಳ ಕಾಲ ಅದ್ದೂರಿಯಾಗಿ ಜರುಗಿತು. ಜಾತ್ರಾ ಮಹೋತ್ಸವವಾಗಿ ಶ್ರೀ ಅರಕೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಮಹಾಮಂಗಳಾರತಿ ಪೂಜಾ ಕಾರ್ಯಗಳು ಜರುಗಿತು. ಸಂಜೆ ಊರಿನ ಗ್ರಾಮಸ್ಥರಿಂದ ಶ್ರೀ ಅರಕೇಶ್ವರ ಸ್ವಾಮಿಗೆ ಆರತಿ ಉತ್ಸವ ನಡೆಯಿತು. ನಂತರ ಶ್ರೀ ಅರಕೇಶ್ವರ ಸ್ವಾಮಿಯ ಉತ್ಸವ ಊರಿನ ರಾಜಬೀದಿಗಳಲ್ಲಿ ಅದ್ದೂರಿಯಾಗಿ ನಡೆಯಿತು. ಮೆರವಣಿಗೆಯಲ್ಲಿ ಲಿಂಗದ ವೀರರ ಕುಣಿತ, ಚಿಟ್ಟಿ ಮೇಳ, ನಂದಿಧ್ವಜ ಹಾಗೂ ಬಾಣ ಬಿರುಸುಗಳೊಂದಿಗೆ ಶ್ರೀ ಅರಕೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಇದೇ ಸಂದರ್ಭದಲ್ಲಿ ತೆಂಗುನಾರು ಮಹಾಮಂಡಳಿಯ ಮಾಜಿ ಅಧ್ಯಕ್ಷ ಕಿಡಿಗಣಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಓಂಕಾರ್, ಚಿದಾನಂದ, ಪರಮೇಶ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸರಣಿ ಮ್ಯಾರೇಜ್ ಆಗಿರೋ ಕಿಲಾಡಿ ಲೇಡಿ, ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಮದುವೆ. ಕಿಕ್ಕೇರಿ ಠಾಣೆಯಲ್ಲಿ ಪ್ರಕರಣ ದಾಖಲು. ರಂಜಾನ್ ಹಿನ್ನೆಲೆ ಮುಸ್ಲಿಂ ಬಾಂಧವರಿಗೆ ಆರೋಗ್ಯ ತಪಾಸಣೆ. ತಾಜ್ ಕನ್ವೆನ್ಷನ್ ಹಾಲ್ನಲ್ಲಿ ಡಯಾಬಿಟಿಸ್ ತಪಾಸಣಾ ಶಿಬಿರ. ಧರ್ಮಸ್ಥಳಕ್ಕೆ ತೆರಳುವ ಪಾದಚಾರಿಗಳಿಗೆ ಮಜ್ಜಿಗೆ ವಿತರಣೆ. ಛಾಯಾಗ್ರಾಹಕರ ಸಂಘದ ವತಿಯಿಂದ ಜನಸೇವೆ, ಸಾರ್ವಜನಿಕರ ಶ್ಲಾಘನೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.